ಗ್ರಾಮದ ರೈತ ಆರ್.ವಿ. ಸೂರ್ಯಬಾಬು ಅವರು ಮೂಲತಃ ತರಕಾರಿ ಕೃಷಿಕರು. ಈ ಮುಂಚೆ ಕ್ಯಾರೆಟ್, ನವಿಲುಕೋಸು ಬೆಳೆಸುತ್ತಿದ್ದರು. ಪ್ರಸ್ತುತ ಬೀಟ್ರೂಟ್ ಕೃಷಿಯನ್ನು ಮಾಡಿದ್ದಾರೆ. ಇವರ ಕೃಷಿಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಾವು ಮೊದಲಿಂದಾನು ತರಕಾರಿ ಬೆಳೆ ಮಾಡ್ತಾ ಇದ್ದೀವಿ. ತರಕಾರಿ ಬೆಳೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬೇರೆ ಇದಕ್ಕೆ ಹೋಗೋದಿಲ್ಲ. ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ, ನೌಕೋಲ್ ಆಗಲಿ, ಈ ತರ ಬೆಳೆಗಳು ಮಾಡ್ಕೊಂಡೇ ಬರ್ತಾ ಇದ್ದೀವಿ. ನಾವು ಇವಾಗ ಸದ್ಯಕ್ಕೆ ಬೀಟ್ರೂಟ್ ಬೆಳೆನ ಮಾಡಿದ್ದೀವಿ. ಈ 1.5 ಎಕರೆ ಜಮೀನಲ್ಲಿ ಬೀಟ್ರೂಟ್ ಬೆಳೆ ಮಾಡಿದ್ದೀವಿ. ಮೊದಲು ಕ್ಯಾರೆಟ್ ಬೆಳೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಒಂದ್ಸಲ ಬೀಟ್ರೂಟ್ ಹಾಕಿದ್ರೆ ಮತ್ತು ಕ್ರಾಪ್ ರೊಟೇಷನ್ ಆಗ್ಬೇಕು. ಕ್ರಾಪ್ ರೊಟೇಷನ್ ಆದ್ಮೇಲೆ ನೀವು ಒಳ್ಳೆ ತಾಕತ್ ಮಾಡಿ ಬೀಟ್ರೂಟ್ ಬೆಳೆ ಮಾಡ್ಬೋದು. ಅದರಿಂದ ಯಾವ್ದು ತೊಂದರೆ ಇಲ್ಲ. ಅಕಸ್ಮಾತ್ ನೀವು ವರ್ಷಕ್ಕೊಂದು ಬೆಳೆ ಮಾಡಿದ್ರೂ ತುಂಬಾ ಚೆನ್ನಾಗುತ್ತೆ. ಪದೇ ಯಾವುದೇ ಕಾರಣಕ್ಕೂ ಈ ಭೂಮಿಯಲ್ಲಿ ಬೆಳೆದಿದ್ದನ್ನೇ ಬೆಳಿಬಾರ್ದು. ಕ್ರಾಪ್ ರೊಟೇಷನ್ ಆಗ್ಲೇಬೇಕು. ಇದು ನಾವು ಹೆಚ್ಚು ಕಮ್ಮಿ ಈಗ ಬೆಳೆದು 1 ತಿಂಗಳ ಮೇಲೆ 8 ದಿವಸ ಆಗಿದೆ ಬೀಟ್ರೂಟ್ ಬೆಳೆ. ಇದು ಮೊದಲು ಏನ್ ಮಾಡ್ಬೇಕು ಅಂದ್ರೆ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಒಳ್ಳೆ ಕಾಂಪ್ಲೆಕ್ಸ್ ಹಾಕಿ DAP ಅಥವಾ ಕಾಂಪ್ಲೆಕ್ಸ್ ಯಾವ್ದಾದ್ರು ಆಗ್ಲಿ ಬೆಳೆ ಮಾಡಿ ಇದನ್ನೆಲ್ಲ ಹದ ಮಾಡ್ಕೋಬೇಕು. ಫಸ್ಟ್ 2 ಸಾಲು ಉಳುಮೆ ಮಾಡ್ಕೋಬೇಕು. 2 ಸಾಲ ಆದ್ಮೇಲೆ ಲಕ್ಷಣವಾಗಿ ರೋಟೋವೀಟರ್ ಹಾಕೋಬೇಕು. ಮೊದಲು ಕೊಟ್ಟಿಗೆ ಗೊಬ್ಬರನೇ ಕೊಟ್ಟು 2 ಸಾಲು ಉತ್ತು ರೋಟೋವೀಟರ್ ಹಾಕಿ ಆಮೇಲೆ ಕ್ಲೀನ್ ಆಗಿ ಬೀಜ ಚೆಲ್ಲಬೇಕು. ಇಲ್ಲಾಂದ್ರೆ ಉಳಿಸ್ಬೋದು ಕೂಲಿಯವ್ರ ಕೈಲಿ. ಕೂಲಿಯವರು ಡಿಮ್ಯಾಂಡ್ ಇರೋದ್ರಿಂದ ನಾವೇನ್ ಮಾಡಿದೀವಿ ಅಂದ್ರೆ ಚೆಲ್ಸಿ ಆದ್ಮೇಲೆ ಕ್ಲೀನ್ ಆಗಿ ಲಾಸ್ಟ್ ಅಲ್ಲಿ 2 ತರ ಅಲ್ವೆ ಹೊಡಿಬೇಕು. 2 ತರ ಅಲ್ವೆ ಹೊಡೆದ ಆದ್ಮೇಲೆ ನೀವು ಇಲ್ಲ ಸ್ಪ್ರಿಂಕ್ಲರ್ ಇದ್ರೆ ತುಂಬಾ ಒಳ್ಳೇದು. ನಾವೇನ್ ಮಾಡಿದೀವಿ ಅಂದ್ರೆ ಲ್ಯಾಟ್ರಲ್ಲು ಮತ್ತೆ ರೈನೋಸ್, ಈ ರೈನೋಸ್ ಇಂದ ಹಾಕಿದೀವಿ. ರೈನೋಸು ಯಾವುದೇ ಕಾರಣಕ್ಕೂ ಮೊದಲಿಂದ ಈ ಮೊಳಕೆ ಬರೋದ್ರಿಂದ ಈ ಮೊಳಕೆ ಹೊಡೆಯೋಕೆ ತುಂಬಾ ಅನುಕೂಲ ಆಗುತ್ತೆ. ಯಾವುದು ರೈನೋಸ್ ಹೆಚ್ಚು ಕಮ್ಮಿ 1-1.5 ತಿಂಗಳು ಕೆಲಸ ಮಾಡುತ್ತದೆ. ಈ ಕಾಲಾವಧಿ ಬೀಟ್ರೂಟ್ ಕಾಲಾವಧಿ ಬಂದೆ ಹೆಚ್ಚು ಕಮ್ಮಿ 60ರಿಂದ 75 ದಿವಸ ಆಗುತ್ತೆ. ಆ 75 ದಿವಸದ ಒಳಗಡೆ ಹೆಚ್ಚು ಕಮ್ಮಿ ಇದು ನಿಮಗೆ ರೈನೋಸ್ ಕೆಲಸ ಮಾಡಬೇಕು ಅಂದ್ರೆ ಒಂದು 30ರಿಂದ 35 ದಿವಸ ಕೆಲಸ ಮಾಡುತ್ತೆ. ಸುಮಾರು ಮೊಳಕೆ ಬರೋದಕ್ಕೆ ಸೂಪರ್ ಯಾವುದು ರೈನೋಸ್. ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ನೋಡಿ ರೈತ ಬಾಂಧವರು ಇದನ್ನ ಉಪಯೋಗಿಸಿದ್ರೆ ತುಂಬಾ ಆಗುತ್ತೆ. ಇದು ಬೀಟ್ರೂಟ್ ಬೀಜ ಬಂದು ಸಕಾತ ಅಂತ. ಇದ್ರ ಬೆಲೆ ಬಂದು ಹೆಚ್ಚು ಕಮ್ಮಿ 975 ರೂಪಾಯಿ ತಗೊಂತಾರೆ. 975 ರೂಪಾಯಿ ಕೊಟ್ರು ಸರಿ ಒಳ್ಳೆ ಬೀಜ ಇದು. ನಾನು ಹೆಚ್ಚು ಕಮ್ಮಿ ಇದು 3ನೇ ಸಲ ಆಗ್ತಾ ಇದ್ದೀನಿ ಕ್ರಾಪ್ ಬೈ ಕ್ರಾಪ್. ಇದಕ್ಕೆ ಈಗ ಬೀಟ್ರೂಟ್ ಹಾಕಿದೀವಿ, ನೆಕ್ಸ್ಟ್ ಟೈಮ್ ಕ್ಯಾರೆಟ್ ಹಾಕ್ತಿವಿ. ಕ್ರಾಪ್ ರೊಟೇಷನ್ ಮಾಡ್ಕೊಂಡು ಬೀಟ್ರೂಟ್ ಬೆಳೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು. ಬೀಟ್ರೂಟ್ ಬೆಳೆಗೆ ಬಿತ್ತನೆಯಿಂದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಅಗತ್ಯ ಪ್ರಮಾಣದ ನೀರಿನ ಪೂರೈಕೆಯನ್ನು ತಜ್ಞರಿಂದ ಸಲಹೆ ಪಡೆದು ಮಾಡುತ್ತಿದ್ದಾರೆ. ಯಾವುದೇ ಭೂಮಿಯಲ್ಲಿ ಸತತವಾಗಿ ಒಂದೇ ಬೆಳೆಯನ್ನು ಬೆಳೆಯುವ ಬದಲು ಬೆಳೆ ಪರಿವರ್ತನೆ ಮಾಡಿದಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎಂಬುದು ಸೂರ್ಯಬಾಬು ಅವರ ಅನುಭವದ ಮಾತು.